ಅರ್ಧ ಬೆಂಗಳೂರು ನೆನ್ನೆ ಸುರಿದಿರುವಂತಹ ಮಳೆಗೆ ಮುಳುಗಿ ಹೋಗ್ಬಿಟ್ಟಿದೆ. ತಗ್ಗು ಪ್ರದೇಶಗಳಲ್ಲಿ ಸ್ಪೆಷಲಿ ಜನಜೀವನ ತುಂಬಾನೇ ಕಷ್ಟ ಆಗಿದೆ. ಮಳೆಗೆ ಸಾಯಿ ಲೇಔಟ್ ನಲ್ಲಿ ಜನ ಕಷ್ಟ ಪಡ್ತಾ ಇದ್ದಾರೆ. ಹೊರಗಡೆ ಬರೋದು ಹೆಂಗೆ ಅನ್ನುವಂತ ಪ್ರಶ್ನೆಯಲ್ಲೇ ಅವಳು ಮುಳುಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, SDRF ಸಿಬ್ಬಂದಿ ಎಲ್ಲರೂ ಬಂದು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೇಕಾಗಿರುವ ಅಗತ್ಯ ವಸ್ತುಗಳನ್ನ ಹೊರಗಡೆಯಿಂದ ತಂದು ಕೊಡೋದಾಗಿರಬಹುದು ಅಥವಾ ವೃದ್ಧರು, ರೋಗಿಗಳು ಯಾರಾದರೂ ಇಲ್ಲಿ ಸಿಕ್ಕಾಕೊಂಡ್ರೆ ಅವರಿಗೆ ಹೊರಗಡೆ ಕರ್ಕೊಂಡು ಹೋಗಿ ಬಿಡುವಂತಹ ಕೆಲಸ, ಚಿಕ್ಕ ಮಕ್ಕಳಿಗೆ ಸಹಾಯ ಮಾಡುವಂತಹ ಕೆಲಸ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಿದ್ದಾರೆ. ನೀರು ಹೊರ ಹಾಕೋದಕ್ಕೆ ಜನ ಪಡ್ತಾ ಇರುವ ಕಷ್ಟ ಅಷ್ಟಿಷ್ಟಲ್ಲ. ಮನೆಗೆ ನುಗ್ಗಿರೋ ಹಾವುಗಳನ್ನು ಕೂಡ ಉರಗ ತಜ್ಞರು ಬಂದು ಹಿಡಿತಾ ಇದ್ದಾರೆ. BBMPಯಿಂದ ಮನೆಗಳಿಗೆ ಅಗತ್ಯ ವಸ್ತುಗಳ ಪೂರೈಕೆ ಆಗ್ತಾ ಇದೆ. ಬೋಟ್ಗಳಲ್ಲಿ ಮನೆ ಮನೆಗೆ ತೆರಳಿ ಅಗತ್ಯ ವಸ್ತುಗಳನ್ನ ಪೂರೈಸ್ತಾ ಇರುವಂತಹ ಲೈವ್ ದೃಶ್ಯವನ್ನ ಗಮನಿಸಬಹುದು. ಅಲ್ಲೊಂದು ಕಾಂಪೌಂಡ್ ಇದೆ. ಕಾಂಪೌಂಡ್ ಆಚೆ ಅಲ್ಲಿ ಕಳೆದ ವರ್ಷ ಕೆರೆಯ ನೀರು ಎಲ್ಲ ಈ ಲೇಔಟಿಗೆ ಬಂದು ನುಗ್ಗಿಬಿಟ್ಟಿತ್ತು. ಜಲಚರಗಳು, ಹಾವು ಆಗಿರಬಹುದು, ಮೀನಾಗಿರಬಹುದು, ಕಪ್ಪೆ ಆಗಿರಬಹುದು, ಇದೆಲ್ಲ ಮನೆಗಳ ಪ್ರವೇಶ ಆಗಿತ್ತು. ಈ ವರ್ಷನೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ಸಾಯಿ ಲೇಔಟ್ನ ಜನ ಇದ್ದಾರೆ. ಲೈವ್ ದೃಶ್ಯ ಸದ್ಯಕ್ಕೆ ನೀವು ಗಮನಿಸ್ತಾ ಇರೋದು. ಅಗ್ನಿಶಾಮಕ ಸಿಬ್ಬಂದಿ, SDRF ಸಿಬ್ಬಂದಿ ಅಲ್ಲಿ ಬಂದು ಜನರಿಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಈ ನೀರು ನೋಡ್ತಾ ಇದ್ದೀರಲ್ಲ, ಇದೇ ನೀರಲ್ಲಿ ಸರ್ಪಗಳು ಕೂಡ ಇದ್ದಾವೆ. ಅವು ಮನೆಗಳ ಪ್ರವೇಶ ಆಗ್ತಾ ಇದೆ. ಸೋಮವಾರ ಕಚೇರಿಗಳಿಗೆ ಕೆಲಸಕ್ಕಂತ ಹೋಗ್ಬೇಕು. ಜನ ಹೊರಗಡೆ ಬಂದ್ರೆ ಜಲ ದಿಗ್ಬಂಧನ ಏರ್ಪಟ್ಟಿದೆ. ಹೊರಗಡೆ ಬರೋದು ಹೇಗೆ, ಕೆಲ್ಸಕ್ಕೆ ಹೋಗೋದು ಹೇಗೆ, ಕಚೇರಿಗಳಿಗೆ ತೆರಳೋದು ಹೇಗೆ ಅನ್ನೋ ಪ್ರಶ್ನೆಯಲ್ಲೇ ಇವರು ಮುಳುಗಿದ್ದಾರೆ. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಮಾತು ಕೇವಲ ಪೇಪರ್ನಲ್ಲಿ ಮಾತ್ರ ಅನ್ವಯಿಸುತ್ತೋ ಅಂತ ಅನ್ನಿಸ್ತಾ ಇದೆ. ಈ ದೃಶ್ಯ ಎಲ್ಲ ಗಮನಿಸ್ತಾ ಇದ್ರೆ ಇದೇ ಭಾಗಕ್ಕೆ ಕಳೆದ ಸಲ ಇಂತಹ ಚಿತ್ರಣ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ದೌಡಾಯಿಸಿದ್ರು. ಇದನ್ನ ಸರಿಪಡಿಸ್ತೀವಿ ಅನ್ನುವಂಥ ಪ್ರಾಮಿಸ್ ಕೂಡ ಈ ಭಾಗದ ಜನರಿಗೆ ಮಾಡಿದ್ರು. ಒಂದು ಮಳೆಗಾಲ ಕಳೆದು ಮತ್ತೊಂದು ಮಳೆಗಾಲ ಬಂದಿದೆ. ಹೀಗಿದ್ರೂ ಕೂಡ ಜನರ ಪರಿಸ್ಥಿತಿ, ಬವಣೆ ಬದಲಾಗಿಲ್ಲ. JCBಲಿ, ಟ್ರ್ಯಾಕ್ಟರ್ಗಳಲ್ಲಿ ಜನರನ್ನ ಬೇರೆ ಭಾಗಕ್ಕೆ ಸಾಗಿಸುವಂತಹ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ. ಹಲೋ, ನಿಂತಿದ್ದೀನಿ ನೋಡಿ ಫ್ರೇಮ್ ಅಲ್ಲಿ. ಬೆಳಗ್ಗೆ ಅಂಗಡಿ ಮುಂಗಟ್ಟುಗಳ ಬಾಗಿಲು ಓಪನ್ ಆಗಬೇಕಾಗಿತ್ತು. ಜನಜೀವನ ಎಂದಿನಂತೆ ಸಹಜ ಸ್ಥಿತಿಯತ್ತ ಮರಳಬೇಕಾಗಿತ್ತು. ಜನ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳಬೇಕಾಗಿತ್ತು. ಆದ್ರೆ ಸಂಪೂರ್ಣ ಚಿತ್ರಣ ಬದಲಾಗ್ಬಿಟ್ಟಿದೆ. ನಿನ್ನೆ ರಾತ್ರಿ ಸುರಿದಿರುವಂತಹ ಧಾರಾಕಾರ ಮಳೆಗೆ ಬೇಸ್ಮೆಂಟ್ ನಲ್ಲಿ, ಗ್ರೌಂಡ್ ಫ್ಲೋರ್ ನಲ್ಲಿ ನಿಂತಿರುವಂತಹ ವಾಹನಗಳು ಕೆಟ್ಟು ನಿಂತ್ಕೊಂಡಿದ್ದಾವೆ. ಅಗ್ನಿಶಾಮಕ ಸಿಬ್ಬಂದಿ ನಸುಕಿನ ಜಾವದಿಂದಲೂ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಜೀವ ಭಯ. ಯಾಕಂದ್ರೆ ಅಲ್ಲಿ ಜಲಚರಗಳ ಓಡಾಟ ಆಗ್ತಾ ಇದೆ. ಹಾವು, ಚೇಳು, ಮೀನು, ಕಪ್ಪೆ ಇದೆಲ್ಲ ಗೃಹ ಪ್ರವೇಶ ಆಗ್ತಾ ಇದೆ. ಚಿಕ್ಕ ಮಕ್ಕಳನ್ನ ಟ್ರ್ಯಾಕ್ಟರ್ ನಲ್ಲಿ ಕೂರಿಸ್ಕೊಂಡು ದಡಕ್ಕೆ ಹೋಗಿ ತಲುಪಿಸುವಂತಹ ಕೆಲಸ ಆಗ್ತಾ ಇದೆ. ಈಗ ಸಾಯಿ ಲೇಔಟ್ನ ಜನರ ಬವಣೆ ಹೇಗಿದೆ ಅನ್ನೋದನ್ನ ಸ್ಥಳದಿಂದ ವಿವರಿಸ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೀವು ಬೆಳಗ್ಗೆಯಿಂದ ಬೇರೆ ಬೇರೆ ಭಾಗಕ್ಕೆ ಹೋಗಿದ್ದೀರಾ, ಲೈವ್ ಚಿತ್ರಣವನ್ನ ತೋರಿಸಿದ್ದೀರಾ, ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀರಿ. ಸಾಯಿ ಲೇಔಟ್ನ ಇವತ್ತಿನ ದೃಶ್ಯ ಗಮನಿಸ್ತಾ ಇದ್ದೀವಿ. 6-7 ತಿಂಗಳ ಹಿಂದೆನೂ ಕೂಡ ಇದೇ ಸ್ಥಿತಿಯಲ್ಲಿ, ಇದೇ ಪ್ಲೇಸ್ ನಲ್ಲಿ ನಿಂತ್ಕೊಂಡು ಲೈವ್ ನೀಡ್ತಾ ಇದ್ರಿ ನೀವು. ಯಾಕೆ ಪರಿಸ್ಥಿತಿ ಇನ್ನೂ ಚೇಂಜ್ ಆಗಿಲ್ಲ? ಸಭಾ, ಈ ಬೆಂಗಳೂರಿನ ಪ್ರವಾಹದ ಏನು ವಾತಾವರಣ ಇದೆ, ಬೇರೆಲ್ಲ ಏರಿಯಾದ ಒಂದು ಲೆಕ್ಕ ಆದ್ರೆ ಇಲ್ಲಿದ್ದು ಮತ್ತೊಂದು ಲೆಕ್ಕ. ಸಾಯಿ ಲೇಔಟ್ ಪ್ರಮುಖವಾಗಿ ಇಲ್ಲಿರುವಂತಹ ಪ್ರತಿ ವರ್ಷ ಸಮಸ್ಯೆ ಇದೀಗ ಮುಂದುವರಿದೆ. ನಿಮ್ಗೆ ನೇರವಾಗಿ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಇಷ್ಟು ದಿನ ಏನು ಸಾಯಿ ಲೇಔಟ್ ನನ್ನ ಎಡಭಾಗ, ನಾನು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತೀನಿ. ಎಡಭಾಗದಲ್ಲಿ ಇಲ್ಲಿ ಬೋಟಿಂಗ್ ಕಾರ್ಯಾಚರಣೆ ಏನಿದೆ, ಈ ಒಂದು ಪ್ರದೇಶ ಮಾತ್ರ ಪ್ರತಿ ವರ್ಷ ಕೂಡ ಜಲಾವೃತ ಆಗಿದ್ದು. ಪ್ರಮುಖವಾಗಿ ಅಲ್ಲಿರುವಂತಹ ಬೋಟಿಂಗ್ ಕಾರ್ಯಾಚರಣೆ ಏನಿದೆ ಅದರ ಪಕ್ಕದಲ್ಲಿ ನಿಮ್ಗೆ ಒಂದು ಬಿಲ್ಡಿಂಗ್ ಕೂಡ ಕಾಣಿಸಬಹುದು. ಅಂದ್ರೆ ರೆಡ್ ಕಲರ್ ಬಿಲ್ಡಿಂಗ್ ಏನಿದೆ ಅದರ ನೆಲ ಮಾಡಿ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಅದರ ಪಕ್ಕದಲ್ಲೇ, ಆ ರೆಡ್ ಕಲರ್ ಬಿಲ್ಡಿಂಗ್ ನ ಪಕ್ಕದಲ್ಲೇ ಒಂದು ರಾಜಕಾಲುವೆ ಇದೆ. ಆ ಒಂದು ರಾಜಕಾಲುವೆ ನೀರು ಇದೀಗ ಇಲ್ಲಿ ಜನರ ಮನೆಗಳಿಗೆ ನುಗ್ತಾ ಇದೆ, ಅಂಗಡಿಗಳಿಗೆ ನುಗ್ತಾ ಇದೆ. ಪ್ರಮುಖವಾಗಿ ಅಲ್ಲಿ ಹಿಂದೆ ಏನಿದೆ, ಹಿಂದಿನ BBMP ಆಗಿರ್ಬೋದು ಮತ್ತು ರೈಲ್ವೆ ಅವರು ಒಂದು
ಕಾಮಗಾರಿ ಕೂಡ ಮಾಡ್ತಾ ಇದ್ರು. ಅದರ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ರಾಜಕಾಲುವೆ ನೀರು ಹರಿದು ಹೋಗುವಂತಹ ಜಾಗದಲ್ಲಿ ಮಣ್ಣು ಹಾಕ್ತಾರೆ, ಅದನ್ನು ತೆರವು ಮಾಡುವಂತಹ ಒಂದು ಕೆಲಸ ಇದುವರೆಗೂ ಆಗಿಲ್ಲ. ಖುದ್ದು DCM DK ಶಿವಕುಮಾರ್ ಸ್ಥಳಕ್ಕೆ ಬರ್ತಾರೆ, ಅದು ಈ ಹಿಂದಿನ BBMP ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಬಂದ್ರು, ನಿನ್ನೆ ಅಷ್ಟೇ ಈಗಿನ ನೂತನ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಬಂದ್ರು. ಬಟ್ ಯಾರು ಬಂದು ಹೋದ್ರು ಕೂಡ ಇಲ್ಲಿಯ ಜನರ ಚಿತ್ರಣ ಬದಲಾಗ್ತಾ ಇಲ್ಲ. ಸಭಾ ಪ್ರಮುಖವಾಗಿ ನಗರದಲ್ಲಿ ಏನು ಒಟ್ಟಿನಲ್ಲಿ ಒಂದು 4,000 ರಾಜಕಾಲುವೆ ಏನು ಒತ್ತುವರಿ ಆಗಿದೆ, ಅದರಲ್ಲಿ ಪ್ರಮುಖವಾಗಿ ಇದೇ ರಾಜಕಾಲುವೆ. ಇದು ಹಲವು ವರ್ಷಗಳಿಂದ ಇಲ್ಲಿ ಜನರ ಸಮಸ್ಯೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಜನರು ನೆಲಮಹಡಿಯಲ್ಲಿದ್ದಂತಹ ಜನರು ಮೇಲ್ಗಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ, ಮೇಲ್ಗಡೆ ನಿಂತಿದ್ದಾರೆ. ಇಲ್ಲಿ ಇರುವಂತಹ ಜನರು ಈಗಾಗಲೇ ಅಂದ್ರೆ ಮಳೆಗಾಲ ಬಂತಂದ್ರೆ ಸಾಕು, ಈ ಸಾಯ್ಲೇಟ್ ನ ಜನರೇನಿದ್ದಾರೆ ತಾತ್ಕಾಲಿಕವಾಗಿ ಟೆಂಪರರಿ ಆಗಿ ಬೇರೆಡೆ ಶಿಫ್ಟ್ ಆಗೋದು ಒಂದು ವಾಡಿಕೆ ಮತ್ತು ಅದು ಇಲ್ಲಿ ಜನರ ಅನಿವಾರ್ಯತೆ. ಇದೇ ಕಾರಣಕ್ಕೆ ಇದೀಗ ಇಲ್ಲಿಯ ಮೂಲ ನಿವಾಸಿಗಳು ಅಂತ ಏನೋ ಕರಿತಾ ಇದೆ, ಅವರು ಈಗಾಗಲೇ ಬೇರೆಡೆ ಶಿಫ್ಟ್ ಆಗಿದ್ದಾರೆ. ಬಟ್ ಕೆಲಸ ಅರಸಿ ಅನ್ನವನ್ನು ಹರಸಿ ಬಂದಂತಹ ಒಂದಿಷ್ಟು ಜನರು ಇವತ್ತಿಗೂ ಕೂಡ ಇಲ್ಲೇ ನೆಲೆ ನಿಲ್ತಾರೆ. ಅವರನ್ನು ಇವತ್ತು ಮತ್ತೆ ಅವರು ಜಲ ಸಂಕಷ್ಟಕ್ಕೆ ಸಿಲುಕಿದ್ದು ಅವರನ್ನು ಇದೀಗ ರಕ್ಷಣೆ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಒಂದು ಕಡೆ ಬೋಟಿಂಗ್ ಮೂಲಕ ರಕ್ಷಣಾ ಕಾರ್ಯ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಟ್ರಾಕ್ಟರ್ ಮೂಲಕ ಕೂಡ ರಕ್ಷಣಾ ಕಾರ್ಯ ಆಗ್ತಾ ಇದೆ. ಆ ಟ್ರಾಕ್ಟರ್ ಮೂಲಕ ರಕ್ಷಣಾ ಕಾರ್ಯ ಆಗ್ತುವಂತಹ ಯಾವ ರೀತಿ ರಕ್ಷಣಾ ಕಾರ್ಯ ಆಗ್ತಾ ಇದೆ ಅನ್ನೋದನ್ನು ಕೂಡ ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಬಟ್ ಇಲ್ಲಿ ಸಭಾ ಮತ್ತೊಂದು ವಿಚಾರನೇ ಇದೆ, ಇಲ್ಲಿಂದ ಅವ್ರನ್ನ ರಕ್ಷಣೆ ಮಾಡ್ತಾರೆ ಓಕೆ, ಬಟ್ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಮೂಡುತ್ತಲ್ಲ, ಎಲ್ಲಿ ಅವರಿಗೆ ನೆಲೆ ಇದೆ ಅನ್ನೋದನ್ನು ಕೂಡ ಜನರು ಇದೀಗ ಇಲ್ಲಿ ಯಾರು ಶಿಫ್ಟ್ ಆಗ್ತಾ ಇದ್ದಾರೆ ಅವರು ಮಾಡ್ತಾ ಇರುವಂತದ್ದು. ಇಲ್ಲಿಂದ ನಮ್ಮನ್ನು ಹೋಗಿ ರಕ್ಷಣೆ ಮಾಡಿ ರಸ್ತೆಗೆ ಬಿಡ್ತಾರೆ ಓಕೆ, ಬಟ್ ತದನಂತರದಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಇವತ್ತು ನಿನ್ನೆ ಸಮಸ್ಯೆ ಇಲ್ಲ, ಸಾಯ್ಲೇಟ್ ಅನ್ನೋದು ಇವತ್ತು ನಿನ್ನೆ ಸಮಸ್ಯೆ. ಸರಿಸುಮಾರು 10-15 ವರ್ಷಗಳಿಂದ ಕೂಡ ಇಲ್ಲಿಗೆ ಜನರು ಪ್ರತಿ ಮಳೆಗೂ ಕೂಡ ಈ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಬಟ್ ಇದುವರೆಗೂ ಕೂಡ ಇವರಿಗೊಂದು ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅನ್ನೋದೇ ಸದ್ಯಕ್ಕೆ ಇರುವಂತಹ ದೊಡ್ಡ ದುರಂತ. ಸಭಾ ಜನರು ಮನೆಯಿಂದ ಹೊರಗಡೆ ಬರ್ತಾ ಇದ್ರೆ ಜಲಚರಗಳ ಗೃಹ ಪ್ರವೇಶ ಆಗ್ತಿದೆಯಂತೆ, ಅಲ್ಲಿ ಅದ್ರ ಬಗ್ಗೆ ಏನ್ ಮಾಹಿತಿ? ಖಂಡಿತ ಸಭಾ, ನಿಮ್ಗೆ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಇಲ್ಲಿರುವಂತಹ ಹೊಸದಾಗಿ ಆಗಿರುವಂತಹ ಮನೆಗಳು ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ಅವರು 3-4 ಅಡಿ ಏನು ರಸ್ತೆಗೆ ಬಿಟ್ಟು ಮನೆಯನ್ನು ಕಟ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಕಟ್ತಿರೋ ಪ್ರತಿಯೊಂದು ಮನೆಯನ್ನು ಕೂಡ ಅವರು ಸರಿಸುಮಾರು 3-4 ಅಡಿ ರಸ್ತೆ ಅಂದ್ರೆ ಪ್ರದೇಶ ರಸ್ತೆಗೆ ಬಿಟ್ಟು ಅದರ ಮೇಲೆ 5 ಅಡಿ ಮೇಲೆ ಮನೆಯನ್ನು ಕಟ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ಮಳೆ ಬಂದ್ರು ಕೂಡ ಇಲ್ಲಿ 3-4 ಅಡಿ ನೀರು ನಿಲ್ಲೋದ್ರಿಂದ. ಬಟ್ ಈಗ ಏನಾಗಿದೆ, ಅಂದ್ರೆ 4 ಅಡಿ ಮೇಲೆ ಮನೆಗಳು ನಿರ್ಮಾಣ ಮಾಡಿದ್ರು ಕೂಡ ಅದು ಕೂಡ ಜಲಾವೃತ ಆಗಿದೆ. ಜನರು ಮನೆಯಿಂದ ಯಾವ ರೀತಿ ಹೊರಗಡೆ ಬರ್ತಾ ಇದ್ದಾರೆ ಕೂಡ ನೋಡ್ತಾ ಇದ್ದಾರೆ. ಸಹಜವಾಗಿ ಇಲ್ಲಿ ಮೂಕ ಪ್ರಾಣಿಗಳು ಕೂಡ, ಮನುಷ್ಯರು ಮಾತ್ರ ಅಲ್ಲ ಮೂಕ ಪ್ರಾಣಿಗಳು ಕೂಡ ಇದೇ ನೀರಿನಲ್ಲಿ ಅಲ್ಲಿ ಒದ್ದಾಡ್ತಿರುವಂತಹ ದೃಶ್ಯ ಕೂಡ ಗಮನಿಸ್ತಾ ಇರಬಹುದು. ಅದರ ಜೊತೆಗೆ ಇಲ್ಲಿ ಹಾವಿನ ಹಾವಳಿ ಕೂಡ ಜೋರಾಗಿದೆ. ಹಿಂದೆ ಇಬ್ಬರಿಗೆ ಇಲ್ಲಿ ಹಾವು ಕಚ್ಚಿ ಅವರು ತುಂಬಾ ಸೀರಿಯಸ್ ಆಗಿರುವಂತಹ ಘಟನೆ ಕೂಡ ಆಗಿತ್ತು. ಪ್ರಕಾಶ್ ಅನ್ನೋರಿಗೆ ಕೂಡ ಹಿಂದೆ ಇದೇ ಜಾಗದಲ್ಲಿ ಒಂದು ಹಾವು ಕೂಡ ಕಚ್ಚಿತ್ತು. ಜನರಿಗೆ ಒಂದು ಕಡೆ ಅದೇ ಭಯ, ಒಂದು ಕಡೆ ಅವ್ರು ಅನಿವಾರ್ಯವಾಗಿ ಮೇಲ್ಗಡೆ ಶಿಫ್ಟ್ ಆದ್ರೂ ಕೂಡ ಎಲ್ಲಿ ರಸ್ತೆಗೆ ಬಂದ್ರೆ ಹಾವು ಕಚ್ಚುತ್ತೆ, ಮನೆಯಲ್ಲಿ ನಿಂತರೆ ನೀರು ನಿಲ್ಲುತ್ತೆ, ಬೇರೆ ಕಡೆ ಹೋದ್ರೆ ನಮ್ಗೆ ದಾರಿ ಇಲ್ಲ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆಯನ್ನು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ. ಯಾಕಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಅನಿರೀಕ್ಷಿತವಾಗಿರುವಂತಹ ಸಮಸ್ಯೆ ಉಂಟಾಗುತ್ತೆ. ಯಾವುದೋ ಒಂದು ಮಳೆ ಬಂದಂತಹ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಅಂದ್ರೆ ಅವತ್ತಿನ ಮಾತ್ರ ಅದು ಸಮಸ್ಯೆ, ತದನಂತರದಲ್ಲಿ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ. ಬಟ್ ಸಾಯ್ ಲೇಔಟ್ ಹಂಗಲ್ಲ, ಕೇವಲ ವಾರದಂತರದಲ್ಲಿ 3 ಬಾರಿ ಜಲಾವೃತ ಆಗಿದೆ. ಕಳೆದ 10-15 ವರ್ಷಗಳಿಂದ ಇಲ್ಲಿಯ ಜನರು ಕಣ್ಣೀರು ಹಾಕ್ತಾ ಇದ್ದಾರೆ. ಪ್ರತಿ ವರ್ಷ ಅವ್ರಿಗೆ ಮಿನಿಮಮ್ 1-2 ಲಕ್ಷ ಅವರಿಗೆ ನಷ್ಟ ಆಗ್ತಾ ಇದೆ. ಆದ್ರೂ ಕೂಡ ಅವರಿಗೆ ಶಾಶ್ವತ ಪರಿಹಾರ ಯಾಕೆ ಸಿಗ್ತಾ ಇಲ್ಲ? ಇಲ್ಲಿ BBMP ಗ್ರೇಟರ್ ಬೆಂಗಳೂರು ಆಗಿ ಬದಲಾದ್ರೂ ಕೂಡ ಬಟ್ ಸಾಯ್ ಲೇಔಟ್ ನ ಜನರ ಕಣ್ಣೀರು ಒರೆಸುವಂತಹ ಕೆಲಸ ಇದುವರೆಗೂ ಕೂಡ ಆಗಿಲ್ಲ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.